ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಸಾರಿದ್ರಿ ಸಾರು ಬಿಸಿ ಮಾಡಿದ್ದೆ. ಇಲ್ಲ ಸಹ ದೊಣ್ಣೆ ಮೆಣಸಿನ್ಕಾಯಿ ತೊಗೊಂಬಂದಿರಿ ಮಮ್ಮಿ. ಇವಾಗ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮಾಡಿಬಿಡೋಣ್ರಿ. ನೋಡಾಕತ್ತೀನಿ ನಮ್ಮ ಹೆಸರು ಪಾಪ ಮನಿ ಕಟ್ಟೋದು ಒಂದು ಟೆನ್ಷನ್. ಓ ಹಿಂಗಿಂದ ಒಂದು ಹೌದು ಪಾಪ. ಇಲ್ಲಿ ನೋಡ್ರಿಪ್ಪ ನಮ್ಮ ಸಬ್ಸ್ಕ್ರೈಬರ್ ಬಂದಾರಿ. ರಾಯಬಾಗ್ಸಿಂದ ಬಂದಾರ ನೋಡ್ರಿ. ರಾಯಬಾಗ ಎಷ್ಟು ದೂರಲಿಂತ ಬಂದಾರ ನೋಡ್ರಿಪ್ಪ. ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ್ರಿ. ಹೌದ್ರಿ, ಅವ್ರಿಗೆ ಎಷ್ಟು ಖುಷಿ ಆಗೈತಿ ನೋಡಮ್ಮ. ನಮಗುನ ಅವ್ರಕಿನ್ ಡಬಲ್ ಖುಷಿ. ಹಾ ನಾನು ಅಂಗಡಿಗೆ ಹೋಗಕತ್ತಿದ್ದೆ ರೀ. ಉಮ್ರಾಕ ಹೋಗಿದ್ರಲ್ರಿ. आपको मैं सब्जी ने मिला ले जाना करके इतने मुझे टाइम मिला नहीं है। मैं घर में भी जास रहते ने चलो बाहर से फिर के लेकर जास होता हूं वो होता है इधर यो छाना अच्छा ಅಲ್ಲೋ ಬಂದಿದ್ ಚಲೋ ಆತ್ರಿ. ಖುಷಿ ಆತು ನಮಗುನ. ಖುಷಿ ಆತು. ನೀವೆಲ್ಲ ಬಂದಿದ್ದಕ್ಕ ಬಾಳ ಸಂತೋಷ ಆತು. ಏನ್ವಾ ಅಲ್ಲಿದ್ದ ಇಲ್ಲಿ ಬಂದಿರ ಅಂತಂದ್ರೆ ಬಾಳ ಖುಷಿ ಆತು. ಆರಾಮದಾರ ಮನಿಯೊಳಗೆ ಎಲ್ಲಾರ? ಎಲ್ಲಾರು ಚಲೋ ಆತ್ ಬಿಡ್ರಿಪ್ಪ. ಸಂತೋಷ ಅನಸ್ತ್ರಿ. ಹೋದ್ರ ಸಬ್ಸ್ಕ್ರೈಬರ್ ಹೌದ್ ಬೇ ಪಾಪ ಅಲ್ಲಿಂತ ಬಂದಾರ ನೋಡ್ರಿಪ್ಪ. ಏನಿಲ್ಲ ಗಾಡಿ ನಿಲ್ಲಿಸಿ ಬಂದಾಗ ಇದ್ರಂತ ಮಂದಿ ಬಾಳೆ ನಿಲ್ಲಿಸಿ ಬಂದಿದ್ರಂತ ಬೆಟ್ಟಾಗಿ ಹೋಗ್ಬೇಕಂತ ಹೇಳಿ ಆರಿಪ್ಪ ಚಾ ಮಾಡಿದ್ಲ ನಾ ಒಂದ್ ಗುಂಡಿ. ನಾನ್ ಹೊಂಟಿದ್ ನಿಮ್ಮ ತರಾಕ ನೋಡಿ ಬುರ್ಕ್ ಹಾಕೊಂಡ್ ಹೋಗ ಅಂತ ಈಗ ಮತ್ತ ಅವ್ರು ಒದ್ರಿದ್ರು ನನಗೆ ಸಕಿನ ಅಪ್ಪ ನಿಮ್ಗ ಬೆಟ್ಟ ಹಾಕ್ ಬಂದಿವಿ ಅನ್ನೋದ್ರೊಳಗ ಮತ್ ಹೊಳಿ ಬಂದಿಮ್ಮ ನಾನು. ಬ್ಯಾಡ್ ಅಂತಂದ್ರು ಏನ್ ತಗೊಂಬಂದಿಲ್ಲ ಏನಾದ್ರು ತಗೋರಿ ಅಂತಂದ 5 ರೂಪಾಯಿ ಕೊಟ್ಟು ಹೋದ್ರ. ಅಯ್ಯೋ ಚಲೋ ಆತ್ ಬಿಡ ಪಾಪ. ನಾನು ಚುಮ್ಮರಿ ಮಾಡ್ಕೊಡ್ತೀನಿ, ಬೇಕಂದ್ರ ಗಾಡಿ ಒಳಗಾರ ತಿನ್ರಿ ಅಂತಂದೆ ನಾನು. ಎಲ್ಲ ಕಟ್ಕೊಂಡ್ ಬಂದಾಗಂತ ಸಿದ್ದಾರೂಢ ಮಠಕ್ ಹೋಗಿ ದರ್ಗಾಕ್ ಹೋಗಿ ಸೈಪತ್ತಾಸ್ ದರ್ಗಾಕ್ಕ ಹೋಗಿ ಬಂದ್ರಂತ. ಖುಷಿ ಅನಸ್ತೈತಮ್ಮ. ಬೆಟ್ಟಾಗಿ ಹೋದ್ರ ಎಷ್ಟು ಖುಷಿ ಆತ್. ಹೌದು ಮಾಮ, ಖುಷಿ ಅನಸ್ತ್ರಿ. ಖುಷಿ ಆತು. ಅವ್ರ ಖುಷಿ ನೋಡಿದ್ರಂಗ ನಮಗೂ ಖುಷಿ ಆಗ್ಬಿಡತ್ರಿ. ನಮಗೂ ಬಾಳ ಸಂತೋಷ ಆತು. ನಮಗ್ ಬೆಟ್ಟಾಗಕ್ ಬಂದಾಗಲ್ಲ ಇಷ್ಟ ಸಂತೋಷ ಆತ. ಅಷ್ಟು ಸಂತೋಷ ಆತು. ಹೌದು ಮಾಮ. ಫಾತ್ಮನ ಆಶೀರ್ವಾದ ಸಿದ್ದಪ್ಪಜಂದು ಏನ ಖುಷಿ ಬಾಬಾಗ್ದು ಎಲ್ಲಾರ್ದು ದುವಾ ಐತ್ ನೋಡ್ವಾ. ನಾನು ಇದಕ್ ಹೋಗ್ಬರ್ತಾರೆ ನಿಮ್ಮ ಬಾಂಡ್ಯದ ಅಂಗಡಿಗೆ ನಸನ್ ಫೋನ್ ಹಚ್ಚಿದ್ರಿ. ಅಲ್ಲಕ್ಕೆ ಒಂದ್ ಸ್ವಲ್ಪ ಇವು ಸಾಮಾನ ಕೇಳ್ಬೇಕಂತ ಅಲ್ಲಿ ಏನ್ ರೇಟ್ ಅದಾವ ಅಂತಂದು ಹೋಗ್ಬಿಡ್ತೀನಿ. ಅದಕ್ಕ ಹೊಂಟಿದ್ದೇರಿ ನಾನು. ಮತ್ತೆ ವಾಪಸ್ ಬಂದ್ಬಿಟ್ಟು ಬಿಚ್ಚಿ ಕುಂತೆ ನೋಡ್ರಿ. ಇಲ್ಲಿ ಬಾಂಡ್ಯದ ಅಂಗಡಿ ಬಂದಿದ್ದೆ ನಾನು. ನಸರ್ನೆ ಏನೋ ಬೇಕಂದಲ್ರಿ. ಅವ್ರ ಕೈ ಫೋನ್ ಹಚ್ಕೊಟ್ಟಿದ್ದೆಪ್ಪ. ಕೇಳಿಲ್ರಿ ಇವ್ರಿಗೆ ಏನು ಹೇಳಿದ್ರು ಮಾತಾಡ್ಕೊಂಡ್ರೆ ನಾಳೆ ಬರ್ತಾ ಅಂತ್ರಿ. ನೋಡ್ರಿ ಇಷ್ಟು ಈ ಟೈಮಲ್ಲಿ 2:30 ಆತ್ರಿ. ಅಮ್ಮಗದು ಊಟ ಕೊಟ್ವಿ. ನಮ್ದು ಕೆಲಸ ಐತ್ರಿಪ್ಪ ಒಂದು ಸ್ವಲ್ಪ ಮನೆ ಎಲ್ಲ ಇದು ಮಾಡೋದು. ಹಾಗಾಗಿ ಫ್ರಿಜ್ ಅದೆಲ್ಲ ತೊಳೆದು ಅದೆಲ್ಲ ಇತ್ತು ಇವತ್ತು ಕೆಲಸ. ಅದನ್ನೆಲ್ಲ ಮಾಡ್ಕೊಂಡು ನಾವು ಇಟ್ಟು ಹೋಗ್ತಾನ ರೀ. ಈಗ ಅರಿಪ್ಪ ಏನೋ ಮಾಡ್ತಾ ಅಂತ್ರಿ. ಅದು ಅಮ್ಮ ಒಂದಿದು ಬೇಕಮ್ಮ ನನಗೆ ಸ್ಪ್ರೈಟ್ ಅನ್ನೋದು ಏನದು ಈ 7 ಅಪ್ ಅದು ಬೇಕಮ್ಮ ಅಂತಂದ. ನಾನು ಕುಡಿಯೋಕೆ ಕೇಳಾಕತ್ತಾನ ಬಿಡು ಅಂತ ನಾನು ಹೇಳಿದೆ ಈಗಿಗೆ ಅನ್ಕೊಂಡು ತೊಗೊಂಬಂದೇರಿ. ನಾನು ಅಲ್ಲಿ ನಸರಿನ ಬಾಂಡೆ ಸಾಮಾನು ನೋಡೋಕೆ ಹೋದಾಗ ಅಲ್ಲಿ ಇದು ಏನೋ ಬೇಕಂದ್ಲಲ್ರಿ. ಅಲ್ಲಿ ಹೋದಾಗ ತೊಗೊಂಬಂದ್ರೆ ಮತ್ತು ಹಾಜ್ಮಲನ್ ತೊಗೊಂಬಾರಮ್ಮ ಅಂದ್ಲು. ಹ್ಞೂ ಅಂತಂದೆ. ಅವನೊಂದಿಷ್ಟು ಏನು ಬೇಕಂದ್ಲು ಅದನ್ನೆಲ್ಲ ತೊಗೊಂಬಂದೀನಿ. ಗೊತ್ತಾಯ್ತು ನನಗೆ ಏನೋ ಮಾಡೋಕೆ ಹೇಳ್ಬಿಡು ಅಂತ ಹೇಳಂದು. ರೆಸಿಪಿ ಮಾಡಕನಮ್ಮ ಈಗ ಅದು ಜ್ಯೂಸ್ ಮಾಡಕನ ಹಾಜ್ಮಲ ಜ್ಯೂಸ್ ಅನ್ನೋದು. ಚಲೋ ಆಯ್ತು ಬಿಡು ಹಂಗಾದ್ರೆ. ಹಾಜ್ಮಲದ್ದಾತ್ಮ ಜ್ಯೂಸ್ ಹೆಂಗೈತೆ? ಮಸ್ತಾಗೈತೆ. ಚಲೋ ಆಯ್ತು ಬಿಡುವ. ಒಲ್ವಾ ನಾ ಇದ್ರಾಗಿತ್ತಾರೆ ಇದನ್ನ ಸ್ವಲ್ಪ ಕುಡಿದು ಕೊಡಿ. ಚಲೋ ಆಗೈತೆ. ಕೊಡಿಲ್ ನೋಡೋಣ. ಇರ್ಲಿ ತಂಬೆ ನೋಡೋಣ ಸ್ವಲ್ಪ. ನಳ ಬಂದ್ವಾ ಮಮ್ಮಿ? ನೀರು ಬಿಟ್ರೆ ನೋಡುವ ಬರಂಗ ನಿನ್ನೆ ರಾತ್ರಿ ಬಂದಿದ್ದಿಲ್ಲ ನಮ್ದು ಸ್ಲೋ. ಯಾಕೆ ಬಿಟ್ರೇನ? ಇವತ್ತು ಬರ್ಬೇಕು ಮತ್ತು ನಾಳೆ ನಮ್ದು. ಹೌದಾ? 6 ದಿನಕ್ಕೆ ಬಿಡತ್ತಾರ. ಈಗ 8 ದಿನಕ್ಕರ ಬಿಡ್ಬೇಕು. ಚಲೋ ಆಕಿತ್ತು. ನೀರು ಖಾಲಿ ಆಗಿರಂಗಿಲ್ಲ ನಮ್ಮ ಅವಾಗ ಬಂದ್ಬಿಡ್ತಾವ. ಇರ್ಲಿ ಬಿಡು ಮತ್ತೆ ಚಲೋ ಅಲ್ಲ. ಇಲ್ಲ ನೀರ್ನಾಗ ಹಾಕಿತ್ತು ಬಿಡ ಇವ. ಇನ್ನು ಬ್ಯಾಸಿಗೆಲ್ಲ ಏನು ಕಾಡಿಸ್ತಾರ. ಬ್ಯಾಸಿಗೆ ಬಂತಂದ್ರೇನು ಹೌದು. ಮಳೆಗಾಲದಾಗ ಏನೋ ಬರೋಬ್ಬರ ಬಿಟ್ರೆ ಅಲ್ಲಿ ಹೊಳಿ ತುಂಬಿದ್ವು ಇಲ್ಲಿ ಹೊಳಿ ತುಂಬಿದ್ವು ಅಂತೇಳಿ ಈಗ ಲೇಟ್ ಆಗಿಬಿಡ್ತಾರೆ ಮತ್ತೆ ಮುಂದೆ ಲೇಟ್ ಆಗಿಬಿಡ್ತಾರ ಮೇಲೆ. ಈಗ ನಾಳೆ ಯಾವಾಗ ಬರ್ತಾವ ಅಂತ ಕಾಯೋದ ನೋಡಿ. ನೆಕ್ಸ್ಟ್ ಏನು ಈಗ? ನೆಕ್ಸ್ಟ್ ಪಪ್ಪ ಚಿಕನ್ ತೊಗೊಂಬರ್ತಾರಂತ. ಮಾಡ್ಬೇಕು ನೋಡೋ ನೀನು.
ನೀವು ನೀರಿನ ಮುಗಿಸಂತೀರಾ? ಏನು ಮಾಡಲಿ? ಬಿರಿಯಾನಿ ಮಾಡಿಬಿಡಿ. ಬಿರಿಯಾನಿ ಮಾಡಲ? ಪಲ್ಯ ಗಿಲ್ಯ ಏನು ಬೇಡ ಇವತ್ತು? ಏನು ಬೇಡ. ಆಕೆ ಲಿಯರ್ ಬಿರಿಯಾನಿ ಮಾಡಕತ್ತವಳಿ. ಅರ್ಶಿ ಯಾವ ಬಿರಿಯಾನಿ ಅರ್ಶಿಯ? ಲಿಯರ್ ಅಂತ ಲಿಯರ್ ಮಾಡ್ಕೊಂಡು ಕುಂದ್ರೆ ಟೈಮ್ ಆಕೈತೆ ನೋಡು. ಸುಮ್ಮನೆ ಸಾದಾ ಮಾಡಿ ಒಂದು ಅರ್ಧ ಕೆಜಿ ಕಬಾಬ್ ಮಾಡಿಬಿಡಿ ಸಾಕು. ತಿನ್ನೋಗಿಲ್ಲ ಅತ್ತಕ್ಕಿ. ಹೈದ್ರಾಬಾದಿ ಸ್ಪೆಷಲ್ ಲಿಯರ್ ಬಿರಿಯಾನಿ ಮಾಡ್ತಿದ್ದಾರೆ ಇವತ್ತು. ಇವಾಗ ನಾನು ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೀರಿ. ಇದು ಚಹಾ ಕೊಟ್ಟು ಬರ್ತೀನಿ ಅಮ್ಮ, ಮತ್ತು ಟೈಮ್ ಮಾತ್ರ ಆಗಲಿ ಚಹಾ ತೊಗೊಂಡೋಗೋದು. ಅವ್ರಿಗೆ ಚಹಾ ಕೊಟ್ಟು ಬಂದ ನನಗೆ ಪಾಲಕ್ ಬೇಕ್ರಿ ಅದನ್ನು ಮಾಡಕ್ಕೆ. ಹಂಗಾಗಿ ಒಂದು ಸೀಡು ಪಾಲಕ್ ತೊಗೊಂಡು ಹಂಗೆ ಅವ್ರಿಗೆ ಚಹಾ ಕೊಟ್ಟು ನಾನು ಚಹಾ ಕೊಟ್ಟು ಬರ್ತೀನಿ ರೀ. ಅಲ್ಲಿ ನೀರು ತುಂಬಾಕತ್ತೀರ ನಮ್ಮ ಒಳಗೆ? ನೋಡು ತುಂಬಿ ಹರಿದಿಲ್ಲ ಪಟಾಪಟ. ನಾವು ನೋಡ್ರಿ ಪಲ್ಲಿ ಗ್ಯಾಸ್ ಕೆಳಗೆ ತೊಗೊಂಡಿವ್ರಿ. ಅರ್ಶಿಯ ಇದು ಹೆಚ್ಚಾಕತ್ತ, ಟೊಮೆಟೊ ಅದೆಲ್ಲ ಹೆಚ್ಚಾಕತ್ತಾಳ್ರಿ. ಆದ ನಮ್ಮ ಹೆಚ್ಚವ? ಇವಾಗ ಉಳ್ಳಾಗಡ್ಡಿ ಕರ್ಕೊಂಡು ಇದ್ರಾಗ ಗ್ರೇವಿ ಮಾಡ್ಬೇಕಂತ ಅಂದು ಬಿರಿಯಾನಿ ಇದ್ರಿ. ಹಾಗಾಗಿ ಇದನ್ನ ದೊಡ್ಡ ಡಬ್ರೊಳಗೆ ಎಣ್ಣೆ ಹಾಕಿಬಿಟ್ಟಾಡ್ರಿ ಈಕೆ. ಎಣ್ಣೆ ಕಾದೈತಮ್ಮ, ಹಾಕಿಬಿಡು ಉಳ್ಳಾಗಡ್ಡಿನ ಸ್ವಲ್ಪ ಹಿಂಗೆ ಮಾಡಿ ಹೊಡೆದು ಹಾಕವನು. ಹಂಗೆ ಮಾಡಿ ಹಾಕಿ ಅಂದ್ರೆ ಜಲ್ದಿ ಇದಾಕ. ಅರ್ಶಿಯ ಕರಿಯಾಕತ್ತ ಉಳ್ಳಾಗಡ್ಡಿ. ಇದು ಗೋಲ್ಡನ್ ಕಲರಿಗೆ ಬರ್ಬೇಕ್ರಿ ಅವು, ಆ ಥರ ಕರಿಬೇಕು. ಹೈದ್ರಾಬಾದಿ ಸ್ಪೆಷಲ್ ಬಿರಿಯಾನಿ ಇವತ್ತಿದು. ಹೈದ್ರಾಬಾದಿ ಸ್ಪೆಷಲ್ ಬಿರಿಯಾನಿ ಅಲ್ಲಿದೆ. ಮುನ್ನಾ ಬೈನ್ ಬರ್ತಡೇ ಸ್ಪೆಷಲ್ ಬಿರಿಯಾನಿ. ಮುನ್ನಾ ಬೈಯಂದು ಬರ್ತಡೇ ಸ್ಪೆಷಲ್ ಬಿರಿಯಾನಿನಾ? ನಮ್ಮ ಮುನ್ನಂದು ಇದು ಐತ್ರಿಪ್ಪ ಬರ್ತಡೇ ರೀ, ನಿನ್ನೆ ಇತ್ತು. ಮತ್ತೆ ನಿನ್ನೆ ಅವ್ರ ಮನೆ ಮಾಡ್ಕೊಂಡಿರ್ತಾನ್ರಿ, ಇವತ್ತು ಪಾರ್ಟಿ ಕೊಡಕತ್ತ ಅಂತ ನೋಡ್ರಿ. ಅಂದ್ರೆ ಬಿರಿಯಾನಿ ಮಾಡಾಕತ್ತಿ ಅಂತ ಒಂದು ಪಾರ್ಟಿ ಕೊಡಾಕತ್ತಿ ಹೆಂಗ? ಎರಡು ಮಾಡ್ದನ? ಬಿರಿಯಾನಿನೂ ಮಾಡಾಕತ್ತೀರಿ, ಮತ್ತು ಒಂದು ಬರ್ತಡೇನ ಐತ್ರಿ. ಎರಡು ಕೂಡ ಇದ್ರೊಳಗೆ ಮಿಕ್ಸಿಂಗ್ ಹೊಡೆದ್ಬಿಡ್ತಾವ್ರಿ. ಐಡಿಯಾ ಚಲೋ ಹೋಗ್ತಾವ್ರಿ ನಮ್ಮ ಅರ್ಶಿಯರಿ. ಬಂದಾನ್ರಿ ನಮ್ಮ ಮುನ್ನಾರಿ? ಮುನ್ನ ಹೊರಗದಾನ? ಓ ಬೇಕಮ್ಮ, ತುಂಬಿದ್ವಾ ಅಲ್ಪ ನೀರು? ಅಗರ್ಕ ತೊಂಬರ್ವ ಮಮ್ಮಿ. ಅರ್ಶಿ ಏನತ್ತಾಳ ಪಾಪ ನಂದು ಬರ್ತಡಿ ನಾವು ಮಾಡೋನು ಅಂತ ಅನ್ನತ್ತಾಳ. ನನ್ನ ಕಡೆ ವಿಪ್ಪಿಂಗ್ ಕ್ರೀಮ್ ಇತ್ತಂದ್ರೆ ನಾ ಈಗ ಮಾಡ್ತಿದ್ದೆ. ಯಾಕೆ ಮೊದ್ಲ ನೀರ್ ಒಂದ್ ಬಿಟ್ಟಾರ ನೋಡ, ಅಲ್ಲಿ ಒಳಗೆ ತುಂಬಿದ್ರಿ ಇದು ನಾನು ಕೊಟ್ರೆ ಅಲ್ಲಿ ಬಿರಿಯಾನಿ ಹಂಗೆ ಇಟ್ಟೆ ನಾ. ಈಗ ಇಲ್ಲ ಚಿಕನ್ ತಗೊಂಬಂದು ಕೊಟ್ಟ ತಗೋ ಈಗ. ಅದನ್ನ ಕಬಾಬಿನ ನೀವ ಇದನ್ನ ಮಾಡ್ರಿವಾ, ನಾನು ಅದನ್ನ ಬಿರಿಯಾನಿ ಅಷ್ಟು ಮಾಡ್ತೀನಿ. ಆಯ್ತು ತಗೋ. ಅದಕ್ಕೆ ನೋಡಿಲ್ಲಿ ಕೇಕ್ ತಗೊಂಬರ್ತಾಳ ಅಂತ. ಮತ್ತೆ ಕೇಕ್ ತಗೊಂಬರ್ತಾ ಅಂತ ಅದು ಈಗ ಹೊರದೈತಕ್ಕೆ ಈಗ ಯಾಕ ಐಡಿಯಾ? ಹೌದು, ರೊಕ್ಕ ಅದಾವಕಿ ಕಡೆ. ಅದನ್ನತೀನಿ ಟೈನಾಗ ಬಂದಿದ್ದ ಐಡಿಯಾ ಈಗ ವಾಪಸ್ ಶೇರ್ ಮಾಡತ್ತೀವತ್ತು. ಏನೋ ಬ್ಯಾಗ್ ಹಿಡ್ದು ದೊಡ್ಡ ಬ್ಯಾಗ್ ಹಿಡ್ಕೊಂಡು ಹೊಂಟಾಳಕಿ. ಚಿಕನ್ ತೊಳ್ಕೊಂಬಂದೆ. ಇದಕ್ಕೊಂದು ಸ್ವಲ್ಪ ಮಸಾಲೆ ಹಾಕಿಡೋಣ, ಆಮೇಲೆ ಹಾಕೋದು ಬೇಕಾ? ಚಿಕನ್ ಪೀಸಸ್ ಏನಾಕು ರುಚಿ ಆಗ್ಬಿಡ್ತಮ್ಮ. ಇಲ್ಲ ತಂದು ಸ್ವಲ್ಪ ಅಲ್ಲ ಪೇಸ್ಟ್, ಆಮೇಲೆ ಕಡೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಕಡೆ ಇದು ಕಾಳು ಮೆಣಸು ಅಂತಾರಲ್ಲ ಅದು, ಜೀರಿಗೆ ಪೌಡ್ರ್ ಅದೆಲ್ಲ ಹಾಕಿ ಸ್ವಲ್ಪ ಇದನ್ನ ಮಾಡೋಣ. ನಾವು ಇದನ್ನ ಒಂದು ಅರ್ಧ ನಿಂಬೆಹಣ್ಣು ಹಿಂಡೋಣ. ಇನ್ನೊಂದು ನಿಂಬೆಹಣ್ಣು ಇತ್ತಲ್ಲಿ ಆಯ್ತಾನ, ಅದನ್ನೊಂದು ಹೆಚ್ಕೊಳಂತೀರಿ. ಆಮೇಲೆ ಕಡೆ ಇಲ್ಲ ತಂದ್ರೆ ರೈತ ಬಿಡಿ ಸಾಕು ನಡ್ತೈತಿ. ಆಮೇಲೆ ಕಡೆ ಸ್ವಲ್ಪ ಅರ್ಶಿನ ಪುಡಿ ಹಾಕೋಣ. ಇದು ಅಷ್ಟು ಮತ್ತು ಆಮೇಲೆ ಹಾಕಬೇಕಮ್ಮ ಗ್ರೇವಿಗೆ. ಇದೊಂದು ಸ್ವಲ್ಪ ಹೀರ್ಕೊಲಿ ಎಲ್ಲ ಮಸಾಲೆ. ಮಸಾಲೆ ಮಾಡಬೇಡ, ಮಸಾಲೆ ಮಾಡಬೇಡ ಜಾಸ್ತಿ. ಇಲ್ಲ, ಸ್ವಲ್ಪ ಒಣ ಖಾರ ಹಾಕೊಳ್ಳೋಣ. ಆಮೇಲೆ ಕಡೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈಗ ಇದನ್ನೇನು ಮಾಡೋಣ ಮಿಕ್ಸ್ ಮಾಡಿಬಿಡೋಣ. ಎಷ್ಟು ಸಾಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಲನ? ಕೊತ್ತಂಬರಿ ಸೊಪ್ಪು, ಆಮೇಲೆ ಕಡೆ ಉಳ್ಳಾಗಡ್ಡಿ ಅರ್ಶಿ, ಉಳ್ಳಾಗಡ್ಡಿ, ಪಾಲಕ್ನ ಆಮೇಲೆ ಹಾಕಿದ್ರೆ ಮಿಕ್ಸ್ ಮಾಡಲ್ಲ. ಪಾಲಕ್ನ ತುಂಬಿಡೋದು ಮತ್ತೆ ಪಾಲಕ್ ಹಾಕಿ ಮಾಡಾಕತ್ತೀನಿ ಮತ್ತೆ ಬಿರಿಯಾನಿ ನಾನು. ಇವತ್ತು ಸ್ಪೆಷಲ್ ಹೈದ್ರಾಬಾದಿ ಲೇಯರ್ ಬಿರಿಯಾನಿ ಅಂತ ನಾ ಹೇಳಿದ್ನೆ ಅರ್ಶಿಯಾಗ. ಅರ್ಶಿ ಏನಂತ ಅಲ್ಲಮ್ಮ, ಹೈದ್ರಾಬಾದಿ ಲೇಯರ್ ಬಿರಿಯಾನಿ ಅಲ್ಲಿದ್ದು ಮುನ್ನಾ ಬೈಯಂದು ಬರ್ತಡೇ ಸ್ಪೆಷಲ್ ಬಿರಿಯಾನಿ ಅಂತ ಹೆಸರು ಕೊಟ್ಟ ಆಯ್ಕೆ. ಹೆಸರು ಕೊಟ್ಲಾ? ಎಷ್ಟು ಸ್ವಲ್ಪ ಇದು ಹೀರ್ಕೊಲ್ಲಿದೆಲ್ಲ ಚಿಕನ್ ಪೀಸಸ್ ಎಲ್ಲ ಚಲೋ ಆಕೈತೆ. ಅಂದ್ರೆ ಸಪ್ಪಂದು ಹಾಕೋದಕ್ಕೂ ಈ ಥರ ಹಾಕೋದಕ್ಕೂ ಟೇಸ್ಟ್ ಬೇರೆ ಆಗುತ್ತೆ ಅನ್ನೋದು. ಹೌದು. ನಾನು ಇಲ್ಲಿ ಬಿರಿಯಾನಿ ತಗೊಂಡು ಇದಕ್ಕೆ ಮಸಾಲೆ ಚಟ್ನಿ, ಇದಕ್ಕೆ ಕಬಾಬಿಗೆ. ಆಯ್ತಾ? ಆಯ್ತು. ತಗೊಂಬಂದ್ಲ ಅರ್ಶಿಯ? ಏನು ಹೆಸರು? ಮುನ್ನಾ. ಅವನ ಹೆಸರು ಏನು?
ಸೈಯದ ಸುಲೇಮಾನ್. ಮತ್ತು ಮುನ್ನ ಅಂತ ಹಾಕ್ಸ್ಕೊಂಬಂದಿರಲ್ಲ. ನಾವು ಕರೆಯೋದೇನು? ನೀವು ಕರೆಯೋದು ಹಾಕ್ಸ್ಕೊಂಬಂದ್ಬಿಡ್ತೀರ ನೀವೇನು ಕರಿತೀರ ಅದನ್ನ? ಚಲೋ ಬಿಡು. ಮತ್ತೇನೈತಿ ಬಾಟ್ಲಿ? ಇಷ್ಟ ಮುಚ್ಚ ಆತು ಬಿಡು. ಅರ್ಶಿಯ ದುಡ್ಡು ಜಮಾ ಮಾಡ್ಕೊಂಡದಕ್ಕೆ ಚಿಂತಿಲ್ಲ, ಒಟ್ಟು ಏನಾರ ಒಂದು ಉಪಯೋಗ ಮಾಡ್ತಾ ಆಕಿ. ಇಲ್ಲಕ್ಕಿ ಎಣ್ಣೆ ಕರಿದಿದ್ಲಲ್ರಿ, ಇದು ಉಳ್ಳಾಗಡ್ಡಿ ಕರಿದ್ಲಲ್ರಿ, ಅದ್ರೊಳಗನ ಈಗ ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡ್ರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಈಗ ಏನು ಮಾಡಂತ ಅಂತೇಳಿದ್ರೆ ಸ್ವಲ್ಪ ಒಣ ಮಸಾಲೆ ಹಾಕೊಳ್ಳಂದ್ರೆ ಆ್ಯಡ್ ಮಾಡಂತ. ಇದಕ್ಕೆ ಒಣ ಮಸಾಲೆ ಹಾಕಿದ್ರೆ ಹಾಕಿರಲ್ಲ ಅಂತಂದ್ರೆ ಅನ್ನದೊಳಗೆ ಹಾಕಿರ್ತೀರಿ ನಡೀತಿರತ್ತಿ. ಒಂದು ಪಲಾವ್ ಎಲೆ ಹಾಕ್ತೀನಿ ರೀ ನಾನು. ಆಮೇಲೆ ಕಡೆ ಚಕ್ರ ಮಗ್ಗಿ, ಒಂದೆರಡು ಕಾಳು ಮೆಣಸು, ಏಲಕ್ಕಾಯಿ, ಲವಂಗ, ಚಕ್ಕಿ ಇದನ್ನ ಒಂದು ಎರಡೆರಡು ಅಷ್ಟು ಹಾಕಿಬಿಟ್ರೆ ಮುಗೀತು ರೀ. ಒಂದು 4 ಹಸಿಕಾಯಿ ಹಾಕ್ತೀನಿ ರೀ. ಈಗ ಇದನ್ನೇ ನಾವು ಮಿಕ್ಸ್ ಮಾಡಿದ್ವಲ್ಲ ರೀ, ಒಂದು 5 ನಿಮಿಷ ಆಗುತ್ತೆ. ಇದನ್ನು ಹಾಕೊಂಡ ಚಿಕನ್ ಈಗ ಮಿಕ್ಸ್ ಮಾಡ್ಕೊಂಡ ಆಯ್ತು ನೋಡಮ್ಮ. ಚಿಕನ್ 60 ಆಗಿಲ್ಲ ಆಯ್ತು. ಇಲ್ಲ ಒಂದು 2 ಚಿಕನ್ ಇದೆ. ಈಗ ಒಂದು 2 ನಿಮಿಷ ಬಿಡಂడి. ಆಮೇಲೆ ಕಡೆ ಪಾಲಕ್ ಹಾಕೊಳ್ಳೋಣ. ಈಗ ಇಲ್ಲಿ ನೀರು ಕಾಯ್ಕತ್ತೀನಿ ರೀ. ಇದಕ್ಕೆ ಉಪ್ಪು ಹಾಕೊಳ್ಳೋಣ್ರಿ. ಆಮೇಲೆ ಕಡೆ ಒಂದು ಪಲಾವ್ಲಿ ಹಾಕೊಂಡ್ರಿ, ಇದು ಮೆಣಸಿನ್ಕಾಯಿ ಹಾಕೊಂಡ್ರಿ 2. ಹೌದು. ಆಮೇಲೆ ಕಡೆ ಹೆಚ್ಚದಂಥ ನಿಂಬೆಹಣ್ಣು ಹಾಕೊಳ್ಳೋಣ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ ಇದಕ್ಕೂ. ಆಮೇಲೆ ಕಡೆ ಒಂದು ಏಲಕ್ಕಾಯಿ, 2 ಲವಂಗ ಹಾಕೊಳ್ಳೋಣ್ರಿ. ಒಂದು 4 ಕಾಳು ಮೆಣಸು ಹಾಕೊಳ್ಳೋಣ್ರಿ. ಒಂದು ಅರ್ಧ ಇಂಚು ಚಕ್ಕೆ ಹಾಕೊಳ್ಳೋಣ್ರಿ. ಆಮೇಲೆ ಕಡೆ ಸಾಜೀರಿಗೆ ಹಾಕೊಳ್ಳೋಣ್ರಿ ಸ್ವಲ್ಪ. ಇಷ್ಟು ಹಾಕಿ ಈಗ ನೀರು ಕುದಿಯಾಕಡೇನ್ರಿ. ಇದು ಎದಕ್ಕಪ್ಪ ಅಂತ ಹೇಳಿದ್ರೆ ಅನ್ನ ಮಾಡ್ಕೊಳಕ್ರಿ. ಇದು ಒಂದು 50% ಅನ್ನ ಕುದಿಬಿಡ್ಬೇಕಲ್ರಿ, ಆ ಥರ ಮಾಡ್ಕೊಳ್ಳೋದ್ರಿ. ಈಗ ಇದು ಅದಕ್ಕೆ ನೀರಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಎಣ್ಣೆ ಹಾಕರ್ಸಿ ಒಂದು ಸ್ವಲ್ಪ ಒಂದು ಸಣ್ಣ ಚಮಚದಷ್ಟು ಸ್ವಲ್ಪ ಎಣ್ಣೆ ಹಾಕಿಬಿಡೋದಕ್ಕೆ. ಬಿಡಿ ಸಾಕು. ಈಗ ಮುಚ್ಚಳ ಮುಚ್ಚಿ ಇಡನ್ರಿ, ನೀರು ಕುದಿ ಬರಲ್ರಿ. ಇದು ಈಗ ಪಾಲಕ್ ಹಾಕ್ಕೊಳ್ಳೋಣ್ರಿ. ಇದಕ್ಕೆ ಪಾಲಕ್ ಹಾಕ್ಕೊಳ್ಳೋಣ್ರಿ. ಆಮೇಲೆ ಕಡೆ ಟೊಮೆಟೊ ಹಣ್ಣು ಹಾಕ್ಕೊಳ್ಳೋಣ್ರಿ. ಹೆಚ್ಚಂತ ಟೊಮೆಟೊ ಹಣ್ಣು ಸ್ವಲ್ಪ ಮಿಕ್ಸ್ ಮಾಡೋಣ್ರಿ. ಇದು ಅಂದ್ರೆ ಇದು ಸ್ವಲ್ಪ ದಿನ ಆತಂದ್ರೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕಾಗುತ್ತೆ ಗ್ರೇವಿ ಅಷ್ಟು ಹಾಕೊಂಡ್ಬಿಡ್ತೀನಿ. ಈಗ ಇದಕ್ಕೇನು ಅಂತಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ. ಒಂದು ಟೀಸ್ಪೂನ್ಗಿಂತ ಒಂದು 2 ಟೀಸ್ಪೂನ್ ಅಷ್ಟು ಹಾಕೊಂಡ್ರಿ. ಆಮೇಲೆ ಕಡೆ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕೊಂಡ್ರಿ. ಸ್ವಲ್ಪ ಬಿರಿಯಾನಿ ಖಾರ ಆಗಿದ್ರನ್ನ ಚಲೋ ಅನಿಸ್ತೈತ್ರಿ. ಆಮೇಲೆ ಒಣ ಖಾರ ಪುಡಿನ ಹಾಕೊಂಡ್ರಿ. ಒಣ ಖಾರ ಪುಡಿ ಇದು ಎಲ್ಲ ಇದು ಮಸಾಲ ರೀ. ಇದು ಬಿರಿಯಾನಿ ಮಸಾಲ ರೀ, ಕಾಳು ಮೆಣಸು ಅಂತಾರಲ್ಲ ಅದ್ರಿ. ಆಮೇಲೆ ಕಡೆ ಇದು ಗರಂ ಮಸಾಲ, ಇದು ಧನಿಯಾ ಪುಡಿ ರೀ, ಇದು ಚಿಕನ್ ಮಸಾಲ, ಇದು ಜೀರಿಗೆ ಪುಡಿ ರೀ. ಇದಿಷ್ಟು ಹಾಕೊಂಡ್ರಿ. ಆಮೇಲೆ ಕಡೆ ಉಪ್ಪು ಹಾಕೊಂಡು, ಉಪ್ಪು ಕಡಿಮೆ ಆಗ್ತೈತ್ರಿ. ನಾವು ಅವೆಲ್ಲ ಹಾಕೊಂಡಿದ್ದು ಹಾಗಾಗಿ ಉಪ್ಪು ನಮಿಷ್ಟು ಹಾಕೊಂಡು ನೋಡ್ಬೇಕಂದ್ರೆ ಆಮೇಲೆ ಹಾಕೊಳಕ್ಕೆ ಬರ್ತೈತಿ. ಹೀಗೆ ಮಾಡ್ಕೊಂಡು ಮಿಕ್ಸ್ ಮಾಡೋದಿಲ್ಲ. ಈ ಥರ ಚಲೋ ಹೊತ್ತಿಗೆ ಮಿಕ್ಸ್ ಮಾಡೋಣ. ಈಗ ಒಂದು ಸ್ವಲ್ಪ ಮೊಸರು ಹಾಕೊಳ್ಳೋಣ. ಮಿಕ್ಸ್ ಮಾಡೋದು. ಎಷ್ಟು ಗಮಗಮ ಅನ್ನತೈತಿ. ಏನು ಮಾಡತ್ತಾರಂತ? ನೂಡಲ್ಸ್ ಮಾಡಕತ್ತಾರಂತ. ಹೌದಾ? ಬಿರಿಯಾನಿ ಹೆಂಗ್ ಮಾಡ್ತೀರಿ ನೋಡ್ಕೊಂತ? ಅವು ಏನು ಬರುತ್ತೆ ನೋಡ್ಬೇಕಿಲ್ಲ. ಬಟ್ಟೆ ಅದಾವು ತೊಳೆಯಲ್ಲಿ ಬಟ್ಟೆಗಿಟ್ಟು ತೊಳೆಯೋಣ. ತೊಳಿಬೇಕಮ್ಮ. ಚಿಕನ್ ಬಿರಿಯಾನಿ ಮಸ್ತ್ ಅಂತಂದ್ರೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿರ್ತಾನೆ ಇಷ್ಟು. ಅಲ್ಲಿ ಅಕ್ಕಿ ಹಾಕಿವ್ರಿ ನೀರೊಳಗೆ ಹಾಕಿ ಅಲ್ಲಿ ಮತ್ತೆ ಒಂದು ಅರ್ಧ ತಾಸಾಗಿತ್ತು. ಈಗ ಅಕ್ಕಿ ಅರ್ಶಿ ಹಾಕಾಕತ್ರಿಪ್ಪ. ಕುದಿಯಾಕೈತಿಲ್ಲ ಅದು ಪಾಪ ಅಂತಂದು ಈಗ ಹಾಕಿದ್ಮೇಲೆ ಮತ್ತೆ ಹೋಗ್ತದೆ. ಹಾಕಿದ್ಮೇಲೆ ಮತ್ತೆ ಹೋತದ. ಇದು ಗ್ರೇವಿ ರೆಡಿ ಆಗ್ತದೆ ನಮ್ದು. ನೋಡ್ರಿ ಕಬಾಬಿನ ಗ್ರೇವಿ. ಏನು ಮಾಡತ್ತೀವ? ಊಟ ಮಾಡಕತ್ತೀಯ? ಗ್ರೇವಿ ಹಾಕೊಂಡ? ಚಿಕನ್ ಹಾಕೊಂಡ. ಹೆಂಗಾಗೈತಿ ಗ್ರೇವಿ? ಮಸ್ತ್ ಆಗೈತೆ. ಇದನ್ನ ಮಾಡಕ್ ಹೋಗ್ಬೇಡ್ರಿ, ಲಿಯರ್ ಕುಂತ ತಿನ್ನಕತ್ಲ. ಅದನ್ನ ಮಾಡ್ಬೇಡ್ರಿ ಇದನ್ನ ಮಾಡ್ಬೇಡ್ರಿ ಅಂತ ಹೇಳ್ರಿ ಅಂದು ಆಕಿ ತಿನ್ನಾಕತ್ತಾಡ್ರಿ. ನಿನಗೆ ಗ್ರೇವಿ ಆಗೋದ್ರೊಳಗನ ರೀ. ಸಾಕು. ಇಲ್ಲಿ ನೋಡ್ರಿಪ್ಪ ಇವಾಗ ನಾವು ಇದು ಬಂದ್ ಮಾಡಿದ್ವಿ. ಕೈ ಆಡ್ಬೇಡಮ್ಮ, ಹೊಡಿತದ ಅನ್ನ ಹರ್ಷಿ. ಹಂಗ ಬಸ್ತ್ ಬಿಡತ್ತೆ ನೀರಿಗೆ. ಅದನ್ನ ನೀರು ಬಸ್ತ ಈಗ ಇಲ್ಲಿ ಲಿಯರ್ ಬಿರಿಯಾನಿ ಅಂತಂದ್ರೆ ಮತ್ತೆ 2 ಸ್ಟೆಪ್ ಹಾಕ್ಬೇಕ್ರಿ ನಾವು. ಹಂಗಾಗಿ ಚಿಕನ್ ಅರ್ಧ ತೆಗ್ದೀನಿ, ಅರ್ಧ ಇಲ್ಲಿ ಇಟ್ಟೀನಿ ರೀ. ಈಗ ಇದು ನೀರು ಬಸ್ತ
ದಮ್ ಹಾಕಕ್ಕೆ ಇಟ್ಬಿಡನ್ರಿ. ಅನ್ನ ಅಂದ್ರೆ ಅಳ್ಳಿ ಬಿಡಾಕಿ ಇಡ್ಬೇಕಲ್ರಿ, ಹಂಗೆ ಲೇಯರ್ ಹಾಕಿ. ನೀರು ಬಸಿತೇನು ಬಸಿಲ್ವಾ? ಈಗ ಅರ್ಧ ಅನ್ನ ಹಾಕೊಂಬಿಡನ್ರಿ. ಇದು ಅರ್ಧ ಅನ್ನ ಹಾಕೊಂಡು ಇದನ್ನು ಲೆವೆಲ್ ಮಾಡ್ಕೊಂಡ್ರಿ. ಈ ಥರ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕಂತ ಇರುತ್ತೆ. ಈಗ ಇದನ್ನು ಚಿಕನ್ ಹಾಕೊಂಡು ಇದ್ರ ಮೇಲೆ ಈಗ ಇದಿಷ್ಟನ್ನು ಹಾಕೊಂಡ್ಬಿಡ್ತೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಇತ್ತಂದ್ರೆ ಪುದೀನ ಕಟ್ ಮಾಡೋಕ್ರಿ. ನಮ್ಮ ಮನೆ ಪುದೀನ ಖಾಲಿಯಾಗಿದೆ, ನಂಗೆ ನೆನಪ ಇಲ್ಲ ಅಲ್ಲೇ ಹೋದ ತೊಗೊಂಬರಕ್ಕೆ. ಆಮೇಲೆ ಕಡೆ ಉಳ್ಳಾಗಡ್ಡಿ. ಈಗ ಸ್ವಲ್ಪ ತುಪ್ಪ ರೀ. ಇದು ಸ್ವಲ್ಪ ಫುಡ್ ಕಲರ್ ರೀ, ಕೆಂಪದು. ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಬಿಡ್ರಿ. ಅದೇನು ಹಾಕಬೇಕಂತ ಏನಿಲ್ರಿ, ಫುಡ್ ಕಲರ್. ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಡ್ತೈತಿ ನಿಮಗೆ. ಆಮೇಲೆ ಕಡೆ ಇದು ಹಸಿರು ಫುಡ್ ಕಲರ್. ಇದು ಸ್ವಲ್ಪ ಹಾಕಿನ್ರಿ ನಾವು. ಈಗ ಅಳ್ಳಿಟ್ಬಿಡನ್ರಿ, ಸಣ್ಣ ಉರಿಲಿರಂತಾರೆ. ಒಲಿ ಇದ್ರೆ ಒಲಿ ಮ್ಯಾಗ ಇಡ್ರಿ, ಇಲ್ಲ ಗ್ಯಾಸಿನ ಮ್ಯಾಗ ಸಣ್ಣ ಉರಿಲೇ ಇಟ್ಬಿಡ್ರಿ. ಇದು ಮೊಸರು ಚಟ್ನಿ ರೀ. ಇದು ಸೌತಿಕಾಯಿ ಐತ್ರಿ. ಸೌತಿಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಉಪ್ಪು, ಮೆಣಸಿನ್ಕಾಯಿ, ಮೊಸರು ಹಾಕೈತ್ರಿ. ಆಮೇಲೆ ಪುಟಾಣಿ ಹಿಟ್ಟು ಹಾಕ್ಬೋದು. ಮತ್ತು ಇದ್ರಿ ಕ್ಯಾರೆಟ್ನೇ ಹೆಚ್ಚು ಹಾಕೋದು ಚಲೋ ಆಗತ್ತೆ ರೀ. ಎಲ್ಲ ಕೂಡ ಹಾಕ್ಬಿಟ್ವಿ ಅಂತ ಹೇಳಿದ್ರೆ ನಾನು ಇಷ್ಟ ಇತ್ತು, ಇಷ್ಟ ಹಾಕೀನಿ ರೀ. ನೋಡ್ತೀನಿ ಅಲ್ಲಿ ಕೆಳಗೆ ಈಗ ಹೋದ್ನಿ ಅಂದ್ರೆ ಕ್ಯಾರೆಟ್ ತೊಗೊಂಬರೋದ್ರೆ ತೊಗೊಂಬಂದು ಹೆಚ್ಚು ಹಾಕ್ತೀನಿ ರೀ ಇದ್ರೊಳಗೆ. ಇಲ್ಲಿ ನೋಡ್ರಿ, ಇವಾಗ ಕಬಾಬ್ ಕರಿಯಾಕ ನಾನು ಮ್ಯಾಗ ಎಳ್ಳು ಹಾಕಿದ್ದಿಲ್ಲ ಅಂತ ಇರಲಿ ಚಂದ ಕಾಣಿಸೋ ಅಂತ ಹಾಕಿದ್ದೆ. ನಾನು ಈ ಕಬಾಬ್ ಕರಿತೀನಿ ರೀ. ಇಲ್ಲಿ ಅನ್ನ ಅಳಿಬಿಟ್ಟಿನಿ. ಸ್ವಲ್ಪ ಬಿಸಿ ಆಗ್ಬೇಕ್ರಿ, ಪೇನ ಸುಡಾಕೈತೆ ಡಬ್ರಿ. ಉಗ ಬರ್ಬೇಕು ನಾವು ಇದನ್ನು ತೆಗೆದ ತಕ್ಷಣ. ಅಲ್ಲಿವರೆಗೂ ದಮ್ ಬಿಡ್ಬೇಕ್ರಿ. ಅದನ್ನ ಅಂದ್ರೆ ಅಳ್ಬಿಡ್ತೈತೆ ಅನ್ನ. ಅರಿಪನ ಅರ್ಬಿ ಹೋಗ್ದಾಡ್ರಿ, ಅರ್ಬಿ ಒಣಕಾಕತ್ತಾಳಕಿ. ಇಲ್ಲಿ ರೆಡಿ ಹಾಕತ್ರಿ. ಇನ್ನು ನಾನು ಇದನ್ನ ಬಂದ್ ಮಾಡೀನಿ ರೀ ಗ್ಯಾಸ್. ನೋಡೋಣ ಸ್ವಲ್ಪ ಇದು ಬರಬೇಕು, ಉಗ ಈ ಬರತೈತೆ, ಉಗ ಬರತ್ತೆ. ಈ ಥರ ಆಯ್ತು ಅಂತ ಹೇಳಿದ್ರೆ ಬಿರಿಯಾನಿ ರೆಡಿ ಆಗೈತೆ ಅಂತ ಅರ್ತಾರೆ. ಅದು ಹಿಂಗೆ ಉಗ ಬರಬೇಕು. ಮತ್ತು ಮ್ಯಾಲೆ ಕಲ್ಲು ಹೇರ್ಬಿಡನ್ರಿ. ಇದು ಅಳ್ಳಿಲ್ಲ ಅಂದ್ರೆ ಅಳ್ತೈತಿ. ಗ್ಯಾಸ್ ಆಫ್ ಮಾಡ್ಕೊಂಬಿಡನ್ರಿ. ಇಲ್ಲಿ ಕಬಾಬು ರೆಡಿ. ಅದು ಮುಚ್ಚಿ ಎತ್ತಿಡನ್ರಿ. ಟೈಮ್ ಆಗಲಿ 9 ಗಂಟೆ ಆಯ್ತೇನ್ರಿ. ಅಂಗಡಿ ಹೋಗೋಂಥ ಟೈಮ್ ಆಯ್ತು ನಮ್ದು. ಈಗ ಅರ್ಶಿಯಾಗ ಬಾಂಡೆ ತಿಕ್ಕೊನಕತ್ತೀನಿ. ಅರ್ಶಿಯ ಹಾಕೊಡ್ಲೆ ಬಾಂಡೆ ಅಷ್ಟಮ್ಮ, ಹಾಕೊಡ್ಲೆ. ಈಗ ನೋಡ್ರಿ, ಅಮ್ಮಗೂ ಕರ್ಕೊಂಬಂದ್ವಿ. ಆರಿಪನ್ ಎಲ್ಲ ತೊಳೆದಿಟ್ಲ್ರಿ, ಮೀನದ ಸಾಮಾನೆಲ್ಲ. ಲೈಟ್ ಎಲ್ಲ ಚಲೋ ಇಟ್ಬೋದು ಆಂತ್ರಿಕೆ. ಅವೆಲ್ಲ ರೂಮ್ ಮುಗಿಮ್ ಎಲ್ಲ ತೊಳೆದಿರ್ತವೆ. ಎಲ್ಲ ತೊಳೆದ್ರಕ್ಕೆ ನಡಿ ಬಾ. ಮುನ್ನ ಅಂತ ಮಾಡ್ಸ್ಕೊಂಬಂದಾರ ಮುನ್ನವ್ರು. ಸಯ್ಯದ್ ಸುಲೇಮಾನ್ ಅಂತ ಬರ್ಸ್ಕೊಂಬರೋಕಿಲ್ಲ ಅಂದ್ರೆ ನಾವೇನಂತ ಕರಿತೀವಿ ಅಂತ ಅರ್ಶಿಯ. ನಾವೇನಂತ ಕರಿತೀವಿ ಅದನ್ನ ಮಾಡ್ಸ್ಕೊಂಬಂದಿನ ಅಂತ ಅಮ್ಮ. ಸಯ್ಯದ್ ಸುಲೇಮಾನ್ ಅಂತ ಮಾಡ್ಸ್ಕೊಂಬರೋಕಿಲ್ಲ ಅಂತ ಹೇಳಿ ಅಂದ್ರೆ ಬರ್ಕೊಂಬರೋಕಿಲ್ವಾ ಅಂತಂದ್ರೆ ನೋಡು ಮುನ್ನ ಅಂತ ಏನದು ಗೊತ್ತೈತೆ ಆಕಿಗೆ. ನೋಡ್ರಿ, ನಮ್ಮ ಮಕ್ಳು ಹೊಳಿಸ್ಬಿಟ್ರಮ್ಮ. ಇವತ್ತು ಚಿಕನ್ ತಗೊಂಬಂದ್ರ ಇವ್ರಿ ಚಿಕನ್ ಬಿರಿಯಾನಿ ಮಾಡ್ಬೇಕಂತಂದು ಮಾತಾಡ್ಕೊಂಡ್ವಿ. ಹ್ಞೂ ಅಂತೇಳಿ ಅಂದು. ಆಮೇಲೆ ಕಡೆ ಮುನ್ನ ಬಂದು ಚಾಕ್ಲೇಟ್ ಕೊಟ್ಟಾರ ಇವ್ರಿಗೆ. ಅವಾಗ ಇವ್ರಿಗೆ ಇದು ಅದ್ರ ತಲೆಯಾಗಿರೋದು, ಅಯ್ಯೋ ಇವತ್ತು ಮುನ್ನ ಬಂದು ಬರ್ತಡೇ ಐತಿ ಅಂತಂದ್ರಿ. ಹತ್ತವಲ್ತದ. ಹ್ಯಾಪಿ ಬರ್ತ್ಡೇ ಮುನ್ನ. ರೊಕ್ಕ ಭಾಳ ಕೊಟ್ಟೈತಿ, ಭಾಳ ತನವ್ರಿ ಆದೈತದ. ಸುಲ್ತಾನ್ ನೋಡಮ್ಮ ಹೆಂಗಂತಾನ್ರಿ, ಅದಕ್ಕೆ ಭಾಳ ರೊಕ್ಕ ಕೊಟ್ರಿ ಅಂತಡಿ, ಭಾಳ ರೊಕ್ಕ ಐತಂತ. ಕೊಯ್ಯಾಕತ್ತೇನ್ರಿ ಪೇಸ್ಟ್ರಿಪಾ ಸುಲ್ತಾನ. ನಮ್ಮ ಮಕ್ಳು ಅಂದ್ರೆ ಏನ ತಿಳ್ಕೊಂಡ್ರಿ ನೀವು? ತಿನ್ನಸ್ರಿಲ್ಲ ಅವಂಗ. ಯಾರ್ದು ಬರ್ತಡೇ ಐತಿ ಅವ್ರದ್ದು ತಿನ್ನಸ್ರಿ ಮೊದಲ. ತಗೊಂಡ
ಮತ್ತು ಪೇಸ್ಟ್ ಐತೆ ಅಂದ ಅಷ್ಟು ಗುಳು ಗುಳು ಅಂತ ನಿಂಗೆ ಅಂತ ಕೂತ್ಕೊಂಡಿರಿ. ಅರ್ಧ ಕೇಕ್ ಮುನ್ನಾಗ ಹೋತಾನದ. ಅಯ್ಯ ಸುಲ್ತಾನ್ ಹೋತಾಳ. ಅಯ್ಯೋ ಅಷ್ಟು ತುರುಕ್ತ ಅನಕ್ಕೆ ಸಾಕ್ ಬಿಡ ಹ್ಯಾಪಿ ಬರ್ತ್ಡೇ ಬುನ್ನ. ಸುಲ್ತಾನ ಬಾಬಾ ಮಾಮೂ ಬಂದ. ಸುಲ್ತಾನ ಎಲ್ಲದ? ಮಾಮೂ ಬಂದ ಅಂತ ಅಲ್ಲಿ. ಹಂಗ್ ತಿನಿಸಿ ತಿಂದ್ಬಿಡೋದು. ಏನ್ ಮಾಡ್ತೀನಿ ಅವ್ನ್ ತೋರ್ಸೋದ್ ಹಂಗಷ್ಟ ಮುನ್ನಾಗದನ. ನಮ್ದು ಚಟ್ನಿ ಮಾಡಿದ್ರಿ, ಬಿರಿಯಾನಿ ಮಿಕ್ಸ್ ಮಾಡಕತ್ತೀರಿ. ತರ್ಸಿ ತಗೊಂಬ ನಮ್ಗೆ ತಿಳಿದಷ್ಟ್ರಿ. ಇಲ್ಪ ಹೊರಗೆ ನಾನು ಬುಟ್ಟಿ ಹಚ್ಚಿಟ್ ಬಂದೀನಿ. ಅವ್ ನೋಡಕ್ ಹೋಗಂಗಿಲ್ಲ ಅದು ಏನ್ ತುಂಬೈತಡಿ ಅಂತ ಹೇಳ ಇಲ್ಲಂತ ಹೇಳತ್ತಾನವ. ಹ್ಮ್ ಮಿಕ್ಸ್ ಮಾಡತ್ತೆ ಮಮ್ಮಿ. ಮಿಕ್ಸ್ ಮಾಡಕತ್ತಿ ನಾವು. ಮೊದಲ ದಾದಿಗ್ ತೋರಿಸ್ರಿ ಎಲ್ಲ. ಇಲ್ಲ ಮೊದಲ ದಾದಿಗ್ ತೋರಿಸ್ರಿ ಕ್ಲಿಯರ್ ಆಗಿ ಇದೈತಿಲ್ಲ ಅಂತ. ನಿಂಬೆಹಣ್ಣು ಹೆಚ್ಕೊಂಡ್ ಬರ್ತೀರನ? ಆಯ್ತಲ್ಲ ಅಲ್ಲೇ ಮ್ಯಾಗ. ಏನಂತ ಸಣ್ಣ ಪರಿ ಏನಂದ್ರೆ ನಮಗ್ ಬಿಟ್ಟು ಕೇಕ್ ಕಟ್ ಮಾಡಿದೀನಿ ಅಂತ. ಇದು ಹೇಳ್ಬೇಕಿಲ್ಲ ಅಚಾನಕ್ ಆಗಿದ್ವಾ ಅಂತ ಅಂದ. ಆ ಮುನ್ನ ಬಂದು ನಮ್ಗೆ ಕೇಕ್ ಕೊಟ್ಟಾಗ ನಮ್ ನೆನಪಾಗಿದ್ದ ಅಂತಂದ. ಕೇಕ್ ಕೊಟ್ಟಾಗ ಇದು ಏನದ ಚಾಕ್ಲೇಟ್ ಕೊಟ್ಟಾಗನ ನೆನಪ ಅಥವಾ ನಮ್ಗದ. ನಾವು ಚಿಕನ್ ಮದ್ದ ತರ್ಸಿದ್ವಿ ಅಂತ ಹೇಳಂದ. ಹೆಂಗಾಗೈತ್ರಿ ಬಿರಿಯಾನಿ? ಬಿರಿಯಾನಿ ಮಸ್ತ್ ಆಗೈತ್ವಾ. ಮಸ್ತ್ ಆಗೈತೆ. ಬಾರಿ ಚಲೋ ಆಗೈತ್ ಬಿಡು ಬಿರಿಯಾನಿ. ನಾನು ಹೈದ್ರಾಬಾದ್ ಲೇಯರ್ ಬಿರಿಯಾನಿ ಅಂತ ನಾ ಹೇಳಕತ್ತೀನಿ. ನಮ್ಮ ಹರ್ಷಿಯಾಗ್ರಿ ಅಲ್ಲ ಮಮ್ಮಿ ಮುನ್ನಾಬಾಯಿ ಅಂದು ಬರ್ತಡೇ ಸ್ಪೆಷಲ್ ಬಿರಿಯಾನಿ ಇದು ಅಂತ್ರಿ ಹೇಳಕತ್ತಾಳ್ರಿ ಆಕಿ. ಹೆಂಗೈತೆ ಹರ್ಷಿಯಾ? ಮುನ್ನ ಚಲೋ ಆಗೈತೆ? ಮಸ್ತ್ ಆಗೈತೆ. ಸುಲ್ತಾನ ಏಕ್ ನಂಬರ್ ದೋ ನಂಬರ್ ಆಗಿಲ್ಲ. ಉಳ್ಳಾಗಡ್ಡಿ ಕಡಿಮೆ ಬಿದ್ದವನ? ಉಳ್ಳಾಗಡ್ಡಿ ಹೆಚ್ಚೇ ಇಲ್ಲ ನಾವ್ ಇನ್ನೂ ಮಟನ. ಚಟ್ನಿ ಒಳಗ ಐತಿ ನೋಡಿ, ಚಟ್ನಿಯಾಗ. ಚಲೋ ಆಗೈತೆ ಹರಿಪ? ಮಸ್ತ್ ಆಗೈತ್ರಿ. ನಾವು ಊಟ ಮಾಡನ್ರಿ. ಕೊಡನ್ ಸುಲ್ತಾನ್ ಒಂದ್ ಕೊಡು. ಅಯ್ಯ ಕೊಡಮ್ಮ, ಎಲ್ಲರಿಗೂ ಹಾಕಿ ಕೊಟ್ಬಿಡಮ್ಮ. ಹೌದೇನ? ಅದು ಎಲ್ಲರಿಗೂ ಕೊಡ್ಬೇಕಂದ. ಎಲ್ಲರಿಗೂ ಬರಂಗ ಹಾಕ. ಹಾಕಿ ಹಾಕಿ ಎಲ್ಲರ ಮುಂದೆ ಒಂದು ಕೊಟ್ಬಿಡು. ಸಿಮಾ ಕುಂದ್ರ ಕೆಳಗ ಬರಕಾಯ್ತಾನ? ಬಾ ಇಡ್ಲೇ ಕುದ ಉಂಡ. ನೀವ್ ಒಯ್ ಅಂತೀನಿ, ನೀವು ಉಂಡು ಒಯ್. ನಾ ಬೇಡ ನೀರಿಗೆ. ಯಾಕಂದ್ರ ಈಗ ಅವ್ರದ್ದು ಗೇಮ್ ಮುಗ್ದೈತೆ. ಅದಕ್ಕೆ ಅದಾರ ನಸನ ಉಣ್ಣ ಒಂದ್ 2 ತುತ್ತು ಉಣ್ಣ. ಇಲ್ಲಿ ನೋಡಿಲ್ಲ ಚಟ್ನಿ ತಗೋ ಇಂತೋ ಇದ್ ತಗೋ ಹಾಕೋ. ನಸರಿನ ಇವತ್ತು ಅಚಾನಕ್ ಆಗಿದ್ದದ ಹಂಗ. ನಾವ್ ಸುಮ್ಮನೆ ಚಿಕನ್ ತರ್ಸಿದ್ವಿ ಮಾಡಾಕತ್ತಿದ್ವಿ. ಬಂದು ಇದನ್ ಕೊಟ್ಟ ಅವನು ಚಾಕ್ಲೇಟ್ ತಗೋ ಅಂತಂದ. ವಿಶ್ ಮಾಡಿರಲ್ಲ? ಮಾಡಿದ್ವಿ. ನೀನ್ ಹೇಳೀಗ. ನಿನ್ನೆ ಐತಮ್ಮ. ಇವತ್ ನಾವ್ ಮಾಡತ್ತೀವಿ. ಇವತ್ ನೀವ್ ಮಾಡತ್ತೀವಿ. ನಿನ್ನೆ ಇತ್ತ, ಇವತ್ ನೀವ್ ಮಾಡ್ರೆ ನಾವ್ ಮಾಡ್ತೀವಿ. ಇನ್ನೊಂದು ಅವ್ರ ಬಿಟ್ಟ ಬರ್ಡೇ ಬಂಪ್ಸ್ ಕೊಡೋಣ. ಬರ್ಡೇ ಬಂಪ್ಸ್ ಮಲತ್ ಮಾರ್ನೇಕನ್ನ. ಹೌದಾ? ಏ ಮಾಮೂಗ್ ಹಂಗ? ಮಾಮೂಗಳಿಗೆ ಕನ್ನಡದೊಳಗ ಜಾಡ್ ಜಾಡ್ಸ್ ಓದಿಯೋದ. ಹೌದನ? ಇಂಗ್ಲಿಷ್ ಒಳಗ ಬರ್ಡೇ ಬಂಪ್ಸ್ ಅನ್ನತಾರ. ಹೌದನ? ಚಲೋ ಆತ್ ಬಿಡಂಗ. ಒಲ್ಲ ಅಂತ ನೋಡಕ್ ಹೆಂಗ್ ಮಾಡಕತ್ತ.
ಅಯ್ಯೋ ನಿಮ್ ಬರ್ತಡೇಕ ಅನಿವರ್ಸರಿಗೆ ಫುಲ್ಲು ಇದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿನ್ ತಗೋ ನಾನು ಹೌದಾ ಗೊತ್ತೈತಿ ಬಾಯ್ ಬಾಯ್ ನೋಡತ್ತ ಆರೀಪ ನೋಡಕತ್ತ ನಮ್ಮ ಹೆಸರ ಪೆಸ್ಟ್ ತಗೊಂಡ್ಬಿಟ್ಟಲ್ಲ ಅಂತ ಸುಮ್ಕರ್ಲೆ ನನ್ ಫೇವ್ರೇಟ್ ಅದ ಹೊಂಟಿದ್ ಕರ್ದಿಲ್ಲ ಮತ್ತ ಸುಮ್ಮ ಪಗಳತಿ ಹೋಗಾಕತ್ತಿದ್ದಿ ನನ್ನ ಮಾತ್ ಕೇಕಿಂದು ಮಕ್ಳೇ ನಂಗ್ ನೆನಪಾತ ನನ್ನ ಮಗಗದ ನನಗ್ ಸಾಕು ಹೌದಾ ನಮ್ಮ ಹುಡುಗರು ಇವ ಬೇಡವಾ ನಮ್ಗೆ ಸಾಕೊಂದು ಊಟ ಉಂಡಿದ್ದು ಬಾಬಾಗೊಂದ್ ಸೊಪ್ಪು ಆಮೇಲೆ ಕಡೆ ಪುಪ್ಪಗೊಂದ್ ಸೊಪ್ಪು ಕಟ್ಟಿದ್ರಿ ಅವ್ರು ತಗೋರಿ ಡಬ್ರಿ ತಗೊಂಡ್ರಿ ಒಳಗೆ ಅಯ್ಯಪ್ಪ ಏನು ಬಿದ್ದೈತಿ ಅಂತೇಳಿ ಮಾಮ ಹೇಳ್ತೀನಿ ನಾನು ನನಗೆ ಕುಂತ್ರನು ಅದು ಜಾಸ್ತಿ ಹೊತ್ತು ಕಾಲು ನುಸ್ತಾವ ಎದ್ರ ಜಾಸ್ತಿ ಹೊತ್ತು ಮತ್ತೇನು ತಿನ್ನಾಕತ್ತಿಪ್ಪ ನೀನು ಕಾನ್ಸ್ ತಗೊಂಡ್ ನಾನು ಅಡಿಕೆಲಿ ತಿನ್ನಂಗಿಲ್ರಿ ಅವ ಶಾನೆ ಅದ ಸುಲ್ತಾನ್ ರೀ ಚಟ್ನಿ ಒಂದಿಷ್ಟು ಹಾಕಿ ಬಿಡುವ ಮತ್ತೆ ಚಟ್ನಿ ಇಟ್ಕೊಂಡು ಏನು ಮಾಡ್ತೀರಿ ಅದನ್ನ ಬಿರಿಯಾನಿನ ಖಾಲಿ ಆಗೈತಿ ನಸ್ರನಪ್ಪ ಇಟ್ಟು ಕಟ್ಕಸ್ಬೇಕಾಯ್ತು ನೋಡಿ ಚಟ್ನಿನ ಒಯ್ದಿಲ್ಲ ಒಯ್ಲಿ ಅಂದ್ಲ ಮಕ್ಕಿ ಹಾ ನಿಮ್ಮನೆ ಚಿಕನ್ ಮಾಡ್ರಿ ಏನ್ ಮಾಡಿದ್ರಿ ಗ್ರೇವಿ ಮಾಡಿದ್ರಿ ನೀವು ಚಲೋ ಆತ್ ಬಿಡ ಹೋಗಿ ಬರ್ತೀರಾ ಖುಷಿ ಆತನಪ್ಪ ಅಮ್ಮನ ಹಾ ಚಲೋ ಆತ್ ಬಿಡ ಬಾಯ್